ಹಾಯ್ ಫ್ರೆಂಡ್ಸ್, ನೋಡಿ ನಾನು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇದು ನೋಡಿ, ಇವಾಗ ನೀವು ಟೈಮ್ ಇದ್ದರೆ 1 ಅವರ್ ಬೇಕಾದ್ರೆ ನೆನೆಸ್ಕೋಬೋದು. ನೋಡಿ, ರಸ ಬಿಡುತ್ತೆ ಚೆನ್ನಾಗಿ. ನಿಮಗೆ ಅರ್ಜೆಂಟಾಗಿ ಬೇಕಿದ್ದರೆ ಬಿಸಿ ನೀರಲ್ಲಿ ಕಲಿಸ್ಕೋಬೋದು. ನೋಡಿ, ಈಗ ಚೆನ್ನಾಗಿ ರಸ ಬಿಟ್ಟಿದೆ. ತುಂಬ ನೀರು ಕೂಡ ಹಾಕೋಬೇಡಿ, ಬೇಗ ತುಂಬ ಟೈಮ್ ತೊಗೊಳುತ್ತೆ. ಮಾಮೂಲಿ ಚಿತ್ರಾನ್ನಕ್ಕಿಂತ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ನೋಡಿ, ಹಿಂಗೆ ರಸ ಇಟ್ಕೋಬೇಕು. ನೋಡಿ, ನಾನು ರುಬ್ಬೋದಿಕ್ಕಂದರೆ ರುಬ್ಕೋಬಾರ್ದು, 1-2 ಮಾಡ್ಕೊಂಡ್ರೆ ಸಾಕು. ನೀವು ಕುಟಾಣಿಲಿ ಕೂಡ ಇದು ಚೆಚ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಒಂದು 10 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ. ನೋಡಿ, ಒಂದು 4 ಹಸಿಮೆಣಸಿನ್ಕಾಯಿ ಮುರ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಿಮಗೆ ಇದು ಮಸಾಲೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೂಡ ಬರುತ್ತೆ. ನೀವು ಬೇಕಾದ್ರೆ ಎಣ್ಣೆ ಕೂಡ ಡೈರೆಕ್ಟಾಗಿ ಹಾಕ್ಕೋಬೋದು. ಇದು ನೀರು ಹಾಕಿ ರುಬ್ಬೋದಲ್ಲ, ಹಾಗೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ತೆರಿಯಾಗಿ ಮಾಡ್ಕೋಬೇಕಿದು. ಇಲ್ಲಿ ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೋತೀನಿ. ಒಂದು 3-4 ಸ್ಪೂನ್ ಹಾಕೋತೀನಿ. ನಿಮಗೆ ತುಂಬ ಮಾಮೂಲಿ ಚಿತ್ರಾನ್ನ ತಿನ್ನೋಕ್ಕೆ ಬೇಜಾರಾದಾಗ, ಮತ್ತು ಪುಳಿಯೋಗರೆ ತಿನ್ನೋಕ್ಕೆ ಬೇಜಾರಾದಾಗ ಇದು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಸಿವೆ ಹಾಕೋತೀನಿ. ಅದೊಂದು ಸ್ವಲ್ಪ ಸಿಡಿಲಿ ಇದು ಚೆನ್ನಾಗಿ. ನೋಡಿ, ಸ್ವಲ್ಪ ಸಿಡಿತಾ ಇದೆ. ಕರಿಬೇವು ಸೊಪ್ಪು ಹಾಕೋತೀನಿ. ನೋಡಿ, ಕಡಲೆ ಬೀಜ ಹಾಕೋತೀನಿ. ನಿಮಗೆ ಜಾಸ್ತಿ ಕೂಡ ಹಾಕೋಬೋದು, ಬೇಕಾದ್ರೆ ಕಮ್ಮಿ ಕೂಡ ಹಾಕೋಬೋದು, ನಿಮ್ಮ ಆಪ್ಷನ್ ಅದು. ನೋಡಿ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕೋತೀನಿ. ಸ್ವಲ್ಪ ಶೇಂಗಾ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಬೇಯ್ತಾ ಇದೆ. ನಾನು ಒಣ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತೀನಿ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡಿ ಹಾಕೋತೀನಿ. ನೋಡಿ, ಸ್ವಲ್ಪ ಹಳದಿ ಪೌಡರ್ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೊತೀನಿ. ಚೆನ್ನಾಗಿ ಬೇಗ ಬೇಯುತ್ತೆ ಈರುಳ್ಳಿ ಅಂತ. ನೋಡಿ, ಒಂದು ಸ್ವಲ್ಪ ಬೆಂದಿದೆ. ನಾವು ಇದು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಜೀರಿಗೆ, ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದು ಹಾಕೋತೀನಿ. ನಿಮಗೆ ಚಿತ್ರಾನ್ನಕ್ಕೆ ಇದೆ ತುಂಬ ಟೇಸ್ಟ್ ಕೊಡೋದು. ನೀವು ಬೇಕಾದ್ರೆ ಕೂಡ ಹಾಕೋಬೋದು. ಹಾಕಿಂತ ಇವಾಗ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ರಸ ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿನೂ ಸ್ವಲ್ಪ ಹಾಕೋತೀನಿ ಇವಾಗಲೇ. ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳೋದಿದು. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕೋಬಿಡಿ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು, ಊಟಕ್ಕೂ ಮಾಡ್ಕೋಬೋದು. ಇದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ. ಇವಾಗ ನಾವು ಹುಣಸೆಹಣ್ಣು ರಸ ಇಟ್ಕೊಂಡಿರ್ತೀವಲ್ಲ, ಅದು ಹಾಕೋತೀನಿ. ಚೆನ್ನಾಗಿ ಕುದಿಬೇಕು, ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಿದು. ನೋಡಿ, ಉಪ್ಪು ಖಾರ ಏನಾದ್ರು ಬೇಕಿದ್ರೆ ಇವಾಗಲೇ ಹಾಕೋಬೇಕು, ಉಪ್ಪು ಕಮ್ಮಿ ಇದ್ದಾಗ. ನೋಡಿ, ಇದು ಚೆನ್ನಾಗಿ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಿದೆ. ಸೈಡು ಫುಲ್ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಇವಾಗ ರೆಡಿ ಆಗಿದೆ. ನೋಡಿ, ಇಷ್ಟು ತಿಕ್ಕಾಗಿ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಫ್ರಿಜ್ಜಲ್ಲಿ ಬೇಕಾದ್ರೆ ಒಂದು 2-3 ದಿವಸ ಇಟ್ಕೊಂಡು ತಿನ್ಕೋಬೋದು. ಇದು ಗೊಜ್ಜು ತುಂಬ ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದಾಗೆಲ್ಲ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತಿದ್ದು. ನೋಡಿ, ಇವಾಗ ರೆಡಿ ಆಗಿದೆ. ಇದು ಆಫ್ ಮಾಡ್ತೀನಿ. ಇವಾಗ ಅನ್ನದಲ್ಲಿ ಕಲಿಸ್ಕೊತೀನಿ. ಇಲ್ಲಿ ನೋಡಿ, ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ.
ಇವಾಗ ಈ ಗೊಜ್ಜು ಮಾಡ್ಕೊಂಡಿರ್ತೀವಲ್ಲ ಆ ಗೊಜ್ಜು ಹಾಕೋತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತಿಂಡಿಗಂತೂ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತಿದು. ನಮಗೆ ಎಷ್ಟು ಬೇಕೋ ಅಷ್ಟಷ್ಟು ಹಾಕೊಂಡು ಕಲಿಸ್ಕೊಂಡು ಇಟ್ಕೋಬೋದು. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಮ್ಯೂಜೆ ಕುಕಿಂಗ್ ಚಾನಲ್ ಲೈಕ್ ಮಾಡಿ. ನೋಡಿ ಇವಾಗ ಸರ್ವ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್, ರೆಡಿಯಾಗಿದೆ ಹುಣಸೆಹಣ್ಣು ಚಿತ್ರಾನ್ನ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಮ್ಮ ಮ್ಯೂಜೆ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.